ಒಂದ್ ಕಡೆ ನಾಡು ತುಂಬಾ ಬೇಸರದಲ್ಲಿದ್ರೆ ಅದಕ್ಕಿಂತ ಹೆಚ್ಚಾಗಿ ಜೀಡ ತುಂಬಾ ಬೇಸರದಲ್ಲಿದೆ. ಯಾಕಂದ್ರೆ ಈ ಜಾಗವನ್ನ, ಈ ನೆಲವನ್ನ, ಈ ಮಣ್ಣನ್ನ, ಇಲ್ಲಿನ ಪ್ರಾಣಿಯನ್ನ, ಪಕ್ಷಿಗಳನ್ನ, ಈ ಮರಗಳನ್ನ ಪ್ರತಿಯೊಂದು ಪ್ರೀತಿ ಮಾಡ್ತಾ ಇದ್ರು ಅವರು. ಮನುಷ್ಯರನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅದಕ್ಕಿಂತ ಹೆಚ್ಚು ನಮ್ಮ ಈ ಕಾಡನ್ನ ಪ್ರೀತಿ ಮಾಡ್ತಾ ಇದ್ರು. ನರಸಿಂಹ, ಹೋಗೋಣ, ಡಿಗ್ಗಿ ಕಡೆ ಹೋಗಿ ಬರೋಣ, ಅಲ್ಲಿ ಕಾಡಲ್ಲಿ ಕೂತ್ಕೊಳ್ಳೋಣ, ಕಾಳಿ ನದಿಲಿ ಕಾಲು ಇಟ್ಕೊಂಡು ಕೂತ್ಕೊಳ್ಬೇಕು, ನಾವು ಹೋಗೋಣ ಅಂತ ಹೊರಟೇ ಬಿಟ್ರು. ಊಟ ತಿಂಡಿ ಆಮೇಲೆ ನೋಡೋಣ ಅಂತ ಹೇಳ್ತಿದ್ರು. ಅಷ್ಟ್ರ ಮಟ್ಟಿಗೆ ಅಲ್ಲೋಗಿ ಕೂತ್ಕೋತಿದ್ರು. ಕಾಳಿ ನದಿಲಿ ಕೂತ್ರೆ, ಹೋಗಿ ಕಾಲು ಇಟ್ಕೊಂಡು ಕೂತ್ರೆ 2 ತಾಸು ಹೇಳ್ತಾನೆ ಇರ್ಲಿಲ್ಲ. ಅಣ್ಣ ಹೋಗೋಣ ಬನ್ನಿ ಅಂತಂದ್ರೆ, ಇಲ್ಲಪ್ಪ ನನಗೆ ನೆಮ್ಮದಿ ಇದೆ, ಶಾಂತವಾಗಿದ್ದೀನಿ, ನಾನು ನಿಮ್ಗೇನ್ ತೊಂದರೆ ಇದೆಯಾ ನಾ ಕೂತ್ರೆ ಅಂತ ಕೇಳ್ತಾ ಇದ್ರು. ಅಷ್ಟು ಒಂದು ಕಾಡನ್ನ ಪ್ರೀತಿ ಮಾಡ್ಕೋತಾ ಇಲ್ಲೇ ಕೂತು ಅನೇಕ ಅವರ ಒಂದು ಲೇಖನಗಳನ್ನ ಬರೆದಿದ್ದಾರೆ. ಇಲ್ಲಿಂದನೇ ಅವರು ಹಾಯ್ ಬೆಂಗಳೂರಿಗೆ ಸಾಕಷ್ಟು ಲೇಖನ ಬರೆದು ಕಳಿಸ್ತಾ ಇದ್ರು. ಜೊತೆಯಲ್ಲಿ ಪುಸ್ತಕ ಬರೆಯೋದು, ಒಂದಿಷ್ಟು ಒಂದು ಪುಸ್ತಕಗಳನ್ನ ತಗೊಂಡ್ ಬರ್ತಾ ಇದ್ರು. ತಗೊಂಡ್ಬಂದು ಎಲ್ಲಿ ಅನ್ಸುತ್ತೋ ಅಲ್ಲಿ ನಾವು ತಕ್ಷಣ ಟೇಬಲ್ ಹಾಕೊಡ್ಬೇಕು, ತಕ್ಷಣ ಬರ್ಲಿಕ್ಕೆ ಕೂತ್ಕೊಳ್ಳೋರು. ಕೂತ್ರೆ ಒಂದ್ 2-3 ತಾಸು ಹೇಳ್ತಾ ಇರ್ಲಿಲ್ಲ. ಒಂದ್ಸರಿ ಅಂತೂ ಅವರು ನನಗೆ ಹೇಳಿದ್ರು, ಇದು ಈ ಒಂದು ಲೇಖನ ಬರೆದು ಮುಗಿಸೋದಕ್ಕೆ ನಮ್ಗೆ ಮಿನಿಮಮ್ ಒಂದು 2 ದಿವಸ ಬೇಕು, ಅಷ್ಟು ರೇಷನ್ ತಗೊಂಬ ಅಂತ ಹೇಳಿದ್ರು. ಆವಾಗ ಮಂದೂರ್ಲಿ ಐಬಿಲಿ ಕುತ್ಕೊಂಡು ಬರಿತಾ ಇದ್ರು ಅವರು. ಸರಿ, ನಾನು ದಾಂಡೇಲಿ ಹೋಗಿ ಎಲ್ಲ ರೇಷನ್ ತಂದೆ. ಆಮೇಲೆ ಆಯ್ತು, ಬರಿತಾ ಇದ್ರು. ನೀವು ಮಲ್ಕೊಳ್ಳಪ್ಪ ಅಂತಂದ್ರು. ರಾತ್ರಿ 11 ಗಂಟೆ ಸುಮಾರಿಗೆ ನಾ ಮಲ್ಕೊಂಡೆ. ಅವರು ಮಲಗ್ತಾರಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಬೆಳಿಗ್ಗೆ ನಾನು ಎದ್ದು ನೋಡ್ತೀನಿ.